ಉದ್ಯಾನನಗರಿ ಬೆಂಗಳೂರಿನಿಂದ ಹೊರಟು ಕುಂದಾಪುರ ತಲುಪುವ ಮಾರ್ಗ ಮಧ್ಯೆ ಕೋಟ ಸಮೀಪಿಸುತ್ತಿದ್ದಂತೆ ಡಿವೈನ್ ಪಾರ್ಕ್ ಹೆಸರಿನ ಒಂದು ಆಧ್ಯಾತ್ಮಿಕ ಕೇಂದ್ರ ಕಾಣಿಸಿಕೊಳ್ಳುತ್ತದೆ. ಇದು ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಜನರಲ್ಲಿ ಪಸರಿಸುವ ಕೇಂದ್ರ. ಡಿವೈನ್ ಪಾರ್ಕ್ ಹೆಸರೇ ಹೇಳುವಂತೆ ಇಲ್ಲಿ ದಿವ್ಯತೆಯ ಅನುಭವ ಅಡಕವಾಗಿದೆ. ಹೌದು, ಈ ಸ್ಥಳದಲ್ಲೇ ಸಾಕಷ್ಟು ಆಧ್ಯಾತ್ಮಿಕ ಇತಿಹಾಸವಿದೆ. ರಾಮರಕ್ಷಾ ಸ್ತೋತ್ರವನ್ನು ರಚಿಸಿದ ಶ್ರೀ ಬುಧ ಕೌಶಿಕ ಮಹರ್ಷಿಗಳು 1500 ವರ್ಷಗಳ ಹಿಂದೆ ಈ ಡಿವೈನ್ ಪಾರ್ಕ್ ಇರುವ ಸ್ಥಳದಲ್ಲಿ ವಾಸವಾಗಿದ್ದರು ಎನ್ನಲಾಗಿದೆ. ಈಗಿನ ಡಿವೈನ್ ಪಾರ್ಕ್ನಲ್ಲಿ ಬುಧ ಕೌಶಿಕ ಮಹರ್ಷಿಗಳ ಮೂರ್ತಿಯನ್ನು ಮರವೊಂದರ ಕೆಳಗೆ ಕುಳಿತು ರಾಮರಕ್ಷಾ ಸ್ತೋತ್ರವನ್ನ ರಚಿಸುತ್ತಿರುವ ಭಂಗಿಯಲ್ಲಿ ನೀವು ಕಾಣಬಹುದು. ಬುಧ ಕೌಶಿಕ ಮಹರ್ಷಿಗಳ ಮೂರ್ತಿಯ ಪಕ್ಕದಲ್ಲೇ ಡಿವೈನ್ ಪಾರ್ಕ್ನ ಮುಖ್ಯ ಮಂದಿರವಿದೆ. ಇಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರನ್ನು ಪೂಜಿಸಲಾಗುತ್ತಿದೆ. ರಾಮಕೃಷ್ಣ ಪರಮಹಂಸರ ಸುತ್ತಲೂ ಪ್ರಭಾವಳಿಯಂತಿರುವ ಸರ್ವಧರ್ಮಗಳ ಒಟ್ಟು 30 ದೇವತೆಗಳ ಪುಟ್ಟ ಪುಟ್ಟ ಮೂರ್ತಿಗಳನ್ನು ಇಡಲಾಗಿದೆ. ವಿಶೇಷವೆಂದರೆ ರಾಮಕೃಷ್ಣ ಪರಮಹಂಸರ ಜೊತೆಗೆ ಆಯಾ ದಿನದ ಮಹತ್ವದ ದೇವರಿಗೆ ಕುಂಕುಮಾರ್ಚನೆ ನೆರವೇರಿಸಲಾಗುತ್ತದೆ. ಯಾವ ಆಕಾರಕ್ಕೆ ನೀವು ಯಾವ ದೇವರನ್ನು ಹೆಸರಿಟ್ಟು ಪೂಜಿಸಿದರೂ ಅದೆಲ್ಲವೂ ಶಕ್ತಿಗೆ ಸಂದುವ ಪೂಜೆ ಎನ್ನುವುದು ಇವರ ತಾತ್ಪರ್ಯವಾಗಿದೆ. ಇದೊಂದು ಸ್ಪಿರಿಚುವಲ್ ಲ್ಯಾಬೊರೇಟರಿ. ಡಿವೈನ್ ಪಾರ್ಕ್ನ ಮುಖ್ಯ ದ್ವಾರದಲ್ಲೇ ಸ್ವಾಮಿ ವಿವೇಕಾನಂದರ ಪ್ರತಿಮೆ, ಆವರಣದಲ್ಲಿ ವಾಸಕಿ ವನ, ವಿವೇಕ ಪ್ರಕಾಶನಗಳು ಇವೆ. ಡಿವೈನ್ ಪಾರ್ಕ್ನ ಪಕ್ಕದಲ್ಲೇ ಕೃಪಾಕುಂಜ ಹೆಸರಿನ ಬೃಹತ್ ಸಭಾಂಗಣ ನಿರ್ಮಾಣವಾಗಿದೆ. ಈ ಸಭಾಂಗಣದಲ್ಲಿ ಅಮೃತಶಿಲೆಯ ರಾಮಕೃಷ್ಣ ಪರಮಹಂಸರು ಮತ್ತು ಮಾತೆ ಶಾರದಾ ದೇವಿಯವರ ಮೂರ್ತಿಗಳನ್ನು ಕಾಣಬಹುದು. ಇದರ ಎದುರಿಗೆ ಕೃಪಾಕುಂಜದ ತದ್ರೂಪವಿದ್ದು ಕಾಳಿ ಮಾತೆಯನ್ನು, ಅದರ ಸುತ್ತಲೂ ಸರ್ವಧರ್ಮಗಳ 30 ದೇವತೆಗಳ ಚಿತ್ರವನ್ನು ಕಾಣಬಹುದು. ಈ ಸಭಾಂಗಣ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದೆ. ಈ ಕೃಪಾಕುಂಜ ಸಭಾಂಗಣದಲ್ಲಿ ವಿವೇಕ ಪ್ರಕಾಶನ ಹೊರತಂದ ಪುಸ್ತಕಗಳ ಗ್ರಂಥಾಲಯ, ಬೃಹತ್ ಭೋಜನಾಲಯ, 1500 ಜನರು ಏಕಕಾಲದಲ್ಲಿ ಕುಳಿತು ಕಾರ್ಯಕ್ರಮವನ್ನ ವೀಕ್ಷಿಸಲು ಸುಸಜ್ಜಿತ ಮತ್ತು ವಿಶಾಲ ಆಡಿಟೋರಿಯಂ, ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಕಾಣಬಹುದು. ಪ್ರತಿ ತಿಂಗಳಿನ 2ನೇ ಮತ್ತು 4ನೇ ಭಾನುವಾರದಂದು ಇಲ್ಲಿ ವಿಶೇಷ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರ ತತ್ವ ಆದರ್ಶಗಳನ್ನು ಜನರಲ್ಲಿ ಹರಡುತ್ತಿರುವ ಈ ಕೇಂದ್ರಕ್ಕೆ ಸರ್ವ ಧರ್ಮಗಳ ಜನರು ಭೇಟಿ ನೀಡಿ ಆಧ್ಯಾತ್ಮಿಕ ಅನುಭೂತಿಗೆ ಶರಣಾಗುತ್ತಿದ್ದಾರೆ. ಹಲವು ಮಹನೀಯರು ಓಡಾಡಿದ, ಉಳಿದು ಜ್ಞಾನಾರ್ಜನೆ ಮಾಡಿದ, ಸಂದೇಶಗಳನ್ನು ಸಾರಿದ ತಪೋಭೂಮಿಯನ್ನು ತಪ್ಪದೆ ನೀವು ಒಮ್ಮೆ ಕಣ್ತುಂಬಿಕೊಂಡು ಬನ್ನಿ.